ಶಿರೂರು ಗುಡ್ಡ ಕುಸಿದು 15 ದಿನಗಳೇ ಕಳೆದರೂ ನಾಪತ್ತೆಯಾದವರ ಸುಳಿವೇ ಇಲ್ಲ. ಗಂಗಾವಳಿಯಲ್ಲಿ ಇನ್ನು 9 ಜನರ ಮೃತದೇಹಗಳಿವೆ ಅಂತ ಸ್ವಾಮೀಜಿ ಹೇಳ್ತಿದ್ದಾರೆ. ಇದೆಲ್ಲವನ್ನ ನೋಡೋಣ ಮಳೆ ಅಬ್ಬರ ನ್ಯೂಸ್ ಟಾಪ್ 9 ನಲ್ಲಿ. ಉತ್ತರ ಕನ್ನಡ ಜಿಲ್ಲೆ ಅಂಕೋಲಾ ತಾಲೂಕಿನ ಶಿರೂರು ಬಳಿ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಗುಡ್ಡ ಕುಸಿತ ಕಣ್ಣೀರ ಕಥೆಗಳಿಗೆ ಸಾಕ್ಷಿಯಾಗ್ತಿದೆ. ಕೇರಳದ ಲಾರಿ ಚಾಲಕ ಅರ್ಜುನ್, ಶಿರೂರಿನ ಜಗನ್ನಾಥ ನಾಯ್ಕ್ ಮತ್ತು ಲೋಕೇಶ್ ನಾಯ್ಕ್ ಸುಳಿವು ಈವರೆಗೂ ಸಿಕ್ಕಿಲ್ಲ. 13 ದಿನಗಳ ಸತತ ಶೋಧದ ಬಳಿಕ ನಿನ್ನೆಯಿಂದ ಕಾರ್ಯಾಚರಣೆಯನ್ನ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. ಗಂಗಾವಳಿ ನದಿಯ ನೀರಿನ ರಭಸ ಕಡಿಮೆಯಾಗುವವರೆಗೂ ಕಾರ್ಯಾಚರಣೆ ಕಷ್ಟ ಎಂದು ತಜ್ಞರು ಹೇಳಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಶಿರೂರಿನ ಗುಡ್ಡ ಕುಸಿತ ಸ್ಥಳಕ್ಕೆ ನಿನ್ನೆ ಉಡುಪಿಯ ದ್ವಾರಕಾಮಯಿ ಮಠದ ಸಾಯಿ ಈಶ್ವರ್ ಗುರೂಜಿ ಭೇಟಿ ನೀಡಿದರು. ಪೆಂಡೋಲಂ ಎಲೆಕ್ಟ್ರಾನಿಕ್ ಸ್ಕ್ಯಾನಿಂಗ್ ಮೂಲಕ ಮೃತದೇಹಗಳ ಪತ್ತೆ ಕಾರ್ಯ ಮಾಡಿದ್ರು. ಸ್ಥಳದಲ್ಲಿ ಇನ್ನೂ 17 ಮೃತದೇಹ ಇವೆ ಎಂದು ಸಾಯಿ ಈಶ್ವರ್ ಗುರೂಜಿ ತಿಳಿಸಿದ್ದಾರೆ. ಸದ್ಯ 8 ಮೃತದೇಹಗಳು ಪತ್ತೆಯಾಗಿದ್ದು, ಸ್ವಾಮೀಜಿ ಹೇಳಿದ್ದು ನಿಜವೇ ಆದರೆ ಇನ್ನೂ 9 ಶವಗಳು ಪತ್ತೆ ಆಗಬೇಕಿದೆ. ದಿಕ್ಕಲ್ಲಿ ಬರ್ತಿದೆ ಅಂತ ನಾವು ಮೊದಲು ತಿಳಿಸಿದ್ವಿ. ಅದಾದ ನಂತರ ಒಂದು ದಿಕ್ಕನ್ನು ತೋರಿಸಿದ್ದೀನಿ. ಈ ದಿಕ್ಕಲ್ಲಿ ಒಂದು ಇದೆ, ಡೆಡ್ ಬಾಡಿ ಇದೆ, ಒಂದು ಇಷ್ಟು ಆಳದಲ್ಲಿದೆ. ಸುಮಾರು ಒಂದು 20 ಫೀಟ್ 21 ಫೀಟ್ ಆಳದಲ್ಲಿ 22 ಫೀಟ್ ಆಳದಲ್ಲಿ ಒಂದು ಇದೆ, ದೇಹ ಇದೆ. ಅದು ಕೂಡ ಒಂದು ಮರದ ಬೇರಲ್ಲಿ ಸಿಕ್ಕಿಬಿದ್ದಿದೆ ಎಂಬುದನ್ನು ನಾನೀಗ ಈಗಾಗಲೇ ಹೇಳಿದ್ದೇನೆ. ಗಂಗಾವಳಿ ನದಿಯಲ್ಲಿ 24 ಅಡಿ ಆಳದಲ್ಲಿ ಲಾರಿ ಇದೆ ಎಂದು ದ್ವಾರಕಾಮಯಿ ಮಠದ ಈಶ್ವರ್ ಗುರೂಜಿ ಹೇಳಿದ್ದಾರೆ. ಲಾರಿ ಎಲ್ಲಿದೆ ಎಂದು ಎಲೆಕ್ಟ್ರಾನಿಕ್ ಸ್ಕ್ಯಾನರ್ ಮೂಲಕ ಪತ್ತೆ ಕಾರ್ಯ ಮಾಡಿದ ಸ್ವಾಮೀಜಿ ಟ್ರಕ್ ಇರುವ ಜಾಗದ ಬಳಿ ಒಂದು ಮೃತದೇಹ ಇದೆ ಎಂದು ತಿಳಿಸಿದ್ದಾರೆ. ಅಲ್ಲದೆ ಇನ್ನುಳಿದವರ ಮೃತದೇಹ ನದಿಯಲ್ಲಿ ಕೊಚ್ಚಿ ಹೋಗಿವೆ ಎಂದು ಸ್ವಾಮೀಜಿ ಅಭಿಪ್ರಾಯಪಟ್ಟಿದ್ದಾರೆ. ಲಾರಿ ಇದೆ. ಅರ್ಜುನ್ ಅವರ ದೇಹ ಈ ಜಾಗದಲ್ಲಿ ಇಲ್ಲ ಎಂಬುದಾಗಿ ಹೇಳ್ಬೋದು. ಇಲ್ಲಿಂದ ಮುಂದೆ ಹೋಗಿರ್ಬೋದು ಅಥವಾ ಮುಂದೆ ಎಲ್ಲೇ ಒಂದು ಕಡೆಯಲ್ಲಿ ಸೇರಿರ್ಬೋದು ಅಂತ ಮಣ್ಣಿನಡಿಯಲ್ಲಿ ಇದೆ. ಈ ಸರೌಂಡಿಂಗ್ ಅಲ್ಲಂತೂ ಇಲ್ಲ. ಈ ಸರೌಂಡಿಂಗ್ ನಮಗೆ ಕಂಡು ಬರ್ತದೆ. ಅರ್ಜುನ್ ದೇಹ ಈ ಸರೌಂಡಿಂಗ್ ಅಲ್ಲಿ ನಮಗೆ ಏನು ಇದೊಂದು ಘಟನೆ ನಡೆದ ಇಷ್ಟೊಂದು ಜಾಗ ಇದೆ, ಈ ಜಾಗದಲ್ಲಿ ಅರ್ಜುನ್ ಅವರ ದೇಹ ಇದೆ ಎಂಬುದಾಗಿ ನಮಗೆ ಯಾವುದೇ ಕುರುಹುಗಳು ಬರ್ತದೆ. ಶಿರೂರು ಗುಡ್ಡ ಕುಸಿತದ ಒಂದೊಂದೇ ಕರಾಳ ಸತ್ಯಗಳು ಬಯಲಾಗ್ತಿವೆ. ಗಂಗಾವಳಿ ನದಿಯ ಇನ್ನೊಂದು ಭಾಗದಲ್ಲಿರುವ ಉಳುವರೆ ಗ್ರಾಮದ ಹುವಾಗೌಡ ಅನ್ನೋರು 5 ಪುಟ್ಟ ಮಕ್ಕಳನ್ನ ರಕ್ಷಣೆ ಮಾಡಿದ ರೋಚಕ ಮಾಹಿತಿ ಬಿಚ್ಚಿಟ್ಟಿದ್ದಾರೆ. ಮನೆಯ ಅಂಗಳದಲ್ಲಿ ಆಟ ಆಡ್ತಿದ್ದ ಮಕ್ಕಳು ಒಮ್ಮೆಲೆ ನದಿಯ ರಭಸಕ್ಕೆ ತೇಲಿಕೊಂಡು ಹೋದ್ರು. ಅಂದಾಜು 50 ಮೀಟರ್ ಕೊಚ್ಚಿಕೊಂಡು ಹೋಗ್ತಾ ಇದ್ರು. ಮಕ್ಕಳು ಗಿಡಗಂಟಿಗಳಿಗೆ ಸಿಕ್ಕಿ ಹಾಕಿಕೊಂಡಿದ್ರು. ನದಿಯಲ್ಲಿ ತೇಲಿ ಹೋಗ್ತಿದ್ದ ನಾನು ಕೂಡ ಎಲ್ಲ ಮಕ್ಕಳನ್ನ ಬಿಗಿದು ಅಪ್ಪಿಕೊಂಡೆ. ನಂತರ ಸ್ಥಳೀಯರು ನಮ್ಮನ್ನ ರಕ್ಷಣೆ ಮಾಡಿದ್ರು ಎಂದು ಹೇಳಿದ್ದಾರೆ. ನನ್ನ ಜೀವನ ಹೋದ್ರೆ ಹೋಗ್ತಿದ್ದ ಅಂದಕಂಡು ಮಕ್ಕಳನ್ನು ನಾನು ಕಾಪಾಡಬೇಕಂದ್ಕೊಂಡು ಪ್ರಯತ್ನ ಮಾಡಿ ಮಕ್ಕಳನ್ನು ಒಟ್ಟು ಮಾಡಿದ್ದೆ, ಮಕ್ಕಳನ್ನು ತೆಗೆದಿದ್ದೆ. ರಾಜ್ಯದಲ್ಲಿ ಈ ಬಾರಿ ಉತ್ತಮ ಮಳೆಯಾಗ್ತಿದೆ. ಜಲಾಶಯಗಳೆಲ್ಲ ಭರ್ತಿಯಾಗಿವೆ. ಅದರಲ್ಲೂ ಜೀವನದಿ ಕಾವೇರಿಯಿಂದ ಕೃಷ್ಣರಾಜಸಾಗರ ಜಲಾಶಯ ಭರ್ತಿಯಾಗಿದ್ದು, ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಾವೇರಿ ಮಾತೆಗೆ ಪೂಜೆ ಸಲ್ಲಿಸಿ ಬಾಗಿನ ಅರ್ಪಿಸಿದ್ರು. ಸಿಎಂ ಜೊತೆ ಡಿಸಿಎಂ ಡಿಕೆ ಶಿವಕುಮಾರ್ ಇತರ ಸಚಿವರು ಬಾಗಿನ ಅರ್ಪಿಸಿದ್ರು. ಅರ್ಚಕ ಭಾನುಪ್ರಕಾಶ್ ಶರ್ಮಾ ವಿಶೇಷ ಪೂಜೆ ನೆರವೇರಿಸಿದ್ರು. ಕೆಆರ್ಎಸ್ ಜಲಾಶಯದಲ್ಲಿನ ಕಾವೇರಿ ಪ್ರತಿಮೆ ಇದ್ದ ಸ್ಥಳವನ್ನ ಮಂಟಪದ ಮಾದರಿಯಲ್ಲಿ ವಿನ್ಯಾಸ ಮಾಡಲಾಗಿತ್ತು. ತೆಂಗಿನ ಗರಿಗಳಿಂದ ಚಪ್ಪರ ಹಾಕಿ ಹೂಗಳಿಂದ ಅಲಂಕರಿಸಲಾಗಿತ್ತು. ಜೊತೆಗೆ ಚಪ್ಪರದ 2 ದ್ವಾರಗಳ ಒಂದೊಂದು ಬದಿಯಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಹಾಗೂ ಸರ್ ಎಂವಿ ಭಾವಚಿತ್ರವನ್ನ ಹೂಗಳಿಂದಲೇ ರಚಿಸಿದ್ದು ನೋಡುಗರನ್ನ ಆಕರ್ಷಿಸಿತು. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿರುವ ಕೆಆರ್ಎಸ್ ಜಲಾಶಯಕ್ಕೆ ಬಾಗಿನ ಅರ್ಪಣೆ ಬಳಿಕ ಮೈಸೂರು ಜಿಲ್ಲೆಯ ಎಚ್ಡಿ ಕೋಟೆ ತಾಲೂಕಿನ ಬೇಚನಹಳ್ಳಿಯಲ್ಲಿರುವ ಕಬಿನಿ ಜಲಾಶಯಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬಾಗಿನ ಅರ್ಪಿಸಿದ್ರು. ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಹಾಗೂ ಹಲವರು ಉಪಸ್ಥಿತರಿದ್ದರು. ಹಾಸನ ಜಿಲ್ಲೆ ಸಕಲೇಶಪುರದ ಬಳಿ ರೈಲ್ವೆ ಹಳಿ ಮೇಲೆ ಗುಡ್ಡ ಕುಸಿತ ತೆರವು ಕಾರ್ಯಾಚರಣೆ ನಿನ್ನೆಯೂ ಮುಂದುವರಿಯಿತು. ಭಾರೀ ಮಳೆಯ ನಡುವೆಯೂ 400ಕ್ಕೂ ಹೆಚ್ಚು ಕಾರ್ಮಿಕರಿಂದ ಕಾರ್ಯಾಚರಣೆ ನಡೆಯುತ್ತಿತ್ತು. 15 ದಿನಗಳ ಕಾಲ ಸಕಲೇಶಪುರ ಸುಬ್ರಹ್ಮಣ್ಯ ರೈಲು ಮಾರ್ಗ ಬಂದ್ ಮಾಡಲಾಗಿದೆ. ಪ್ರವಾಹ ಪರಿಸ್ಥಿತಿ ಅವಲೋಕಿಸಲು ಇಂದು ಬೆಳಗಾವಿ ಮತ್ತು ಬಾಗಲಕೋಟೆ ಜಿಲ್ಲೆಗೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಭೇಟಿ ನೀಡಲಿದ್ದಾರೆ. ಧಾರವಾಡಕ್ಕೆ ತೆರಳಿ ಅಲ್ಲಿಂದ ರಸ್ತೆ ಮಾರ್ಗವಾಗಿ ಮುಧೋಳ ತಾಲೂಕಿನ ಕೃಷ್ಣಾ ನದಿ ತೀರದ ಹಳ್ಳಿಗಳಿಗೆ ಭೇಟಿ ನೀಡಲಿದ್ದಾರೆ. ನಂತರ ಬೆಳಗಾವಿ ಜಿಲ್ಲೆಯ ಅಥಣಿ ಚಿಕ್ಕೋಡಿ ತಾಲೂಕು
ಕಾಗವಾಡ ತಾಲೂಕಿನ ನೆರೆ ಪ್ರದೇಶಗಳಿಗೆ ಭೇಟಿ ನೀಡಲಿದ್ದಾರೆ.